ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಶೈಲು ರಾಯರಿಗೆ ಅಂದ್ಬಿಟ್ಟು ಕೀರು ಮಾಡ್ತಾಯಿದ್ದಾಳೆ. ಏನಾದರೂ ಒಂದು ಮಾಡಿ ಅಂದರೆ ಕೇಸರಿ ಬಾತು ಅಥವಾ ಕೀರು ಹಾಲು ಕೀರು ಯಾವುದಾದ್ರೂ ಒಂದು ಮಾಡ್ತಾಯಿರ್ತಾಳೆ. ಇವತ್ತೇನೋ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದಾಳಪ್ಪ. ಏನು ಪುಟ್ಟ ಇವತ್ತು ಬೆಲ್ಲ ಹಾಕ್ಬಿಟ್ಟಿದೆಯಾ? ಬೆಲ್ಲ ಹಾಕ್ಬಿಟ್ಟು ಕೀರು ಮಾಡಿದ್ರೆ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಸಕ್ಕರೆ ಹೆಲ್ದಿ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತಾಳಲ್ವ. ಬುಜ್ಜಿ ಬೇಬಿ ಕೂಡ ತಿಂತಾ ಇರ್ತಾನೆ. ರಾಯರಿಗೂ ಹೆಲ್ತಿಯಾಗಿ ಮಾಡೋಣ ಅಂದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಾಡ್ತಿದ್ದಾಳಂತೆ. ಡ್ರೈ ಫ್ರೂಟ್ಸ್ ಯಾವುದು ಬೇರೆದು ಹಾಕ್ಕೊಂಡಿಲ್ಲ, ಸಾಕು ಅಂತ ಹೇಳ್ಬಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿ ಅಷ್ಟೆ. ಏನು ಒಂದು 5 ನಿಮಿಷನೂ ಇಲ್ಲ, ಬೇಗನೆ ಆಗೋಗುತ್ತೆ. ಯಾಕೆಂದರೆ ಪಕ್ಕದಲ್ಲಿ ಹಾಲು ಕಾಯಿಸ್ಲಿಕ್ಕೆ ಇಟ್ಬಿಟ್ಟು ಬೆಲ್ಲ ಸಕ್ಕರೆ ಏನು ಹಾಕ್ತೀರಾ ಹಾಕ್ಬಿಟ್ಟು ಇದು ಯಾಕಪ್ಪ ಅಂಟಿಸ್ತಾ ಇಲ್ಲ. ಹಿಂಗೇನೆ ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಅದು ಅಂಟೋದೇ ಇಲ್ಲ. ಹಾಲು ಕಾಯ್ತಾ ಇರುತ್ತೆ ಪಕ್ಕದಲ್ಲಿ. ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ತುಪ್ಪನೇ ಬೀಳ್ತಾಯಿಲ್ಲ. ಅಂದರೆ ಅದನ್ನು ಚೆನ್ನಾಗಿ ಇದು ಮಾಡ್ಕೊಬಾರ್ದು. ಸ್ವಲ್ಪ ಅದ್ರ ಜೊತೆ ಕರ್ಸಲ್ಗೆ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಗೋಡಂಬಿ ದ್ರಾಕ್ಷಿ ಇದೆಲ್ಲ ಡ್ರೈ ಫ್ರೂಟ್ಸ್ ಜಾಸ್ತಿ ಫ್ರೈ ಆಗಬಾರ್ದು. ಏನಿಲ್ಲ, ಇಷ್ಟಿಷ್ಟು ಮಾಡಿಬಿಟ್ರೆ. ನಾನು ಇದನ್ನೇ ಏನಕ್ಕೆ ಇಟ್ಕೊಂಡೆ ಅಂದರೆ ಹಾಲು ಕುದೀತಾ ಇರೋದನ್ನ ಇಲ್ಲಿಗೆ ಹಾಕೊಬಿಡ್ಬೋದಲ್ಲ ಅಂತ. ಸ್ವಲ್ಪ ನೀರು, ಬೆಲ್ಲ, ಹಾಲು ಅಷ್ಟು ಕಾಯಕ್ಕೆ ಇಟ್ಬಿಟ್ಟು ಇಷ್ಟು ಸಾವಿಗೆ ಮತ್ತು ಡ್ರೈ ಫ್ರೂಟ್ಸ್ ಏನು ಹಾಕ್ಕೊಳ್ತೀರ ಹಾಕ್ಕೊಂಡು ತುಪ್ಪ ಹಾಕೊಂಡು ಹುರ್ಕೊಬಿಟ್ರೆ ಹಾಲು ಕೀರು ರೆಡಿ. ಇಷ್ಟೊಂದು ಹೊಗೆ ಬಂದುಬಿಡ್ತು ನೋಡಿ. ಸ್ವಲ್ಪ ಇದು ತೆಳ್ಳಗಿದೆ ಅಲ್ವಾ, ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಅದು ಗಟ್ಟಿ ಆಗುತ್ತೆ. ರೆಡಿ ಹಾಲು ಕೀರು. ದೇವ್ರಿಗೆ ಅಂತ ಮಾಡಿ ಇನ್ನೂ ಇಷ್ಟು ಎಕ್ಸ್ಟ್ರಾ ಬಟ್ಟಿಟ್ಕೊಳ್ಳೋದು ಮನೆ. ನನಗೂ ಇಷ್ಟ, ನಿನಗಿಷ್ಟ. ನಿನಗಿಷ್ಟ ಇಲ್ವಾ? ತಿನ್ನೆ ಸ್ವಲ್ಪ. ಏನಿಲ್ಲ, ಅವ್ರ ಅಪ್ಪನಿಗೆ ಚೆನ್ನಾಗಿ ರೆಡಿ ಮಾಡಿಟ್ಟಿರ್ತಾರೆ. ನಮ್ಮ ಮನೆಯವ್ರಿಗೂ ಇಷ್ಟ ಅಲ್ವಾ, ಹಾಗಾಗಿ ಚಿಟ್ಕೊಳ್ಳೋಣ ಅವಾಗ. ಮತ್ತು ಇನ್ನೊಂದು ಏನು ಗೊತ್ತಾ, ಯಾರಾದರೂ ನಮ್ಮ ಮನೆಗೆ ಬಂದುಬಿಟ್ರೆ ಯಾವಾಗಲೂ ಇದು ಇಲ್ಲೇ ಇರುತ್ತೆ ವೀಡಿಯೋ ಮಾಡೋ ಅಂತ ಸ್ಟ್ಯಾಂಡು. ಅವಾಗ ಕೇಳ್ತಾರೆ ವೀಡಿಯೋ ಆಗ್ತಿದೆಯಾ? ಅವ್ರಿಗೆ ಗೊತ್ತಾಗಿರಲ್ಲ, ಮೊಬೈಲೆಲ್ಲ ಇಡ್ತಾರೆ ಅದಕ್ಕೆ ಅಂತೇಳಿ. ವೀಡಿಯೋ ಆಗ್ತಿದೆ ಅಂತ ಅವರೇ ಕನ್ಫ್ಯೂಸ್ ಮಾಡ್ಕೊಡ್ತಾರೆ. ನಾನು ಹೇಳ್ತೀನಿ ಇಲ್ಲ, ವೀಡಿಯೋ ಮಾಡ್ತಾಯಿಲ್ಲ ಅಂತ. ಯಾಕೆಂದರೆ ನಾನು ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಅಲ್ಲಿ ಅವ್ರ ಮನೆಗೆ ಹೋಗಿ ವೀಡಿಯೋ ಮಾಡೋದು, ಇವ್ರ ಮನೆಗೆ ಹೋಗಿ ವೀಡಿಯೋ ಮಾಡೋದು. ಅವ್ರ ಮೈಂಡ್ ಸೆಟ್ಗಳಲ್ಲಿ ಏನಾಗಿರುತ್ತೆ ಗೊತ್ತಾ, ಇವ್ರು ಯೂಟ್ಯೂಬರು ಎಲ್ಲೇ ಅಂದ್ರೆ ಅಲ್ಲಿ ವೀಡಿಯೋ ಮಾಡ್ತಾರೆ ಅಂತ. ಬೇಡಪ್ಪ, ನಮ್ಮ ಪರ್ಸ್ನಲ್ ನಮ್ಮದು ಏನಿದೆ ಅದನ್ನು ಮಾತ್ರ ವೀಡಿಯೋ ಮಾಡ್ಕೊಳ್ಳೋಣ. ಇಷ್ಟ ಇಲ್ಲದವರಲ್ಲಿ ನಾವು ವೀಡಿಯೋ ಮಾಡ್ಕೊಂಡು ಏನಕ್ಕೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಇತ್ತೀಚೆಗೆ ಅದಕ್ಕೇ ಯಾರು ಮನೆಗೆ ನೆಂಟರು ಬಂದರು ಅಲ್ಲಿಗೆ ಹೋದ್ವಿ ಅದೆಲ್ಲ ಇವಾಗ ವೀಡಿಯೋ ಎಲ್ಲ ಜಾಸ್ತಿ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಆದರೆ ವೀಡಿಯೋ ಮಾಡಿ ಅನ್ನೋರು ಕೂಡ ಇರ್ತಾರೆ. ಅಂಥ ಜಾಗದಲ್ಲಿ ಮಾತ್ರ ವೀಡಿಯೋ ಮಾಡ್ತೀವಿ ನಾವು ಅಷ್ಟೇ. ಅಂದರೆ ಬೇರೆಯವ್ರಿಗೆಲ್ಲ ಒಂಥರ ಅನಿಸ್ಬಾರ್ದಲ್ವ, ಏನೋ ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರೆ ಅದು ಇದು ಅಂತ ಅನಿಸ್ಬಾರ್ದಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಶೈಲಿ ಮೇಡಮ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ದೇವ್ರ ಮನೇಲಿ ಕೂತ್ಕೊಂಡು. ರೆಡಿ ಮಾಡಿ ಇನ್ನು ತಿಂಡಿ ಆಗಿಲ್ಲ, ಏನಿಲ್ಲ. ಟೈಮ್ ಆಗಿದೆ ಈಗ ಆಲ್ರೆಡಿ 11 ಗಂಟೆ ಆಗಕ್ಕೆ ಬಂತನೋ. ಅವ್ರದ್ದು ಪೂಜೆ ಎಲ್ಲ ಮುಗಿದ ನಂತರನೇ ಎಲ್ಲ. ನೋಡಪ್ಪ ಅದು ಆಗಿದ್ದಾರ, ಇದು ಕೀರು ಆಗಿರ್ಬೋದು ನೋಡಿ. ಆಫ್ ಮಾಡಿಬಿಡು. ನನ್ನ ಮಗಳು ಅಲ್ಲೇ ಬಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ದಾಳೆ. ಇಷ್ಟು ಬೇಗ ಅಡುಗೆ ಏನಕ್ಕವ? ಸಾಂಬಾರ್ದು ಪಲ್ಯದ್ದು ರೆಡಿ ಮಾಡಿಟ್ಬಿಟ್ರೆ ಮಮ್ಮಿ. ಸ್ವಲ್ಪ ವೀಡಿಯೋಸ್ ಮಾಡಿಬಿಟ್ಟು ಇಲ್ಲ ಆಮೇಲೆ ತಿರ್ಗಾ ಅಡುಗೆಗೆ ಬರಬೇಕಾಗತ್ತಲ್ಲ. ನೋಡಿ, ನನಗೆ ಗೊತ್ತಿಲ್ಲ. ಆಲ್ರೆಡಿ ಕಾಳೆಲ್ಲ ಬೇಯಿಸಿ ಏನೇನು ಹಾಕಿದೆ? ಬೀನ್ಸಾ?
ಬೀನ್ಸು ಹೆಸ್ರು ಕಾಳೆಲ್ಲ ಕೊಟ್ಟಿತ್ತಲ್ಲ. ಅಬ್ಬಾ 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 ಅಬ್ಬಾ. ಬೇಯಿಸಿಟ್ಬಿಟ್ಟಿದ್ದಾಳೆ ಬೆಳಗ್ಗೆನೆ ತಿಂಡಿ ಮಾಡಾಗಲೇ. ಏನು ಇಷ್ಟೆಲ್ಲ ಕೆಲಸ ಯಾವಾಗ ಮಾಡಿದೆ ಪುಟ? ಏನಿಲ್ಲ, 6 ಗಂಟೆಗೆ ಎದ್ದೆ. ಬಟ್ಟೆ ವಾಶ್ ಮಾಡಿದೆ, 7:15 ಆಗೋಯ್ತು ವಾಶ್ ಮಾಡೋರಿಗೆ. ಆಮೇಲೆ ಬಂದು ಹುಡುಗಿಗೆ ಪೂರಿ ಕಲಿಸಿ ಇಟ್ಬಿಟ್ಟು ಅದು 2 ಥರ ತಿಂಡಿ ಮಾಡೋಳೆ. ಬೆಳಗ್ಗೆನೆ ಬಟ್ಟೆ ತೊಳೆದಿದ್ದಾಳೆ. ಮತ್ತು ಮನೆಯೆಲ್ಲ ನಾನು ಬರೀ ಗೂಡ್ಸ್ಕೊಟ್ಟೆ ಅಷ್ಟೇ. ಮನೆಯೆಲ್ಲ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮುಗಿಸಿ ಆಲ್ರೆಡಿ ಮಧ್ಯಾಹ್ನದ ಅಡುಗೆಗೂ ಬಂದುಬಿಟ್ಟಿದ್ದಾಳೆ. ಇಷ್ಟೊಂದು ಫಾಸ್ಟ್ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು ನೋಡಿ ಕೆಲಸದಲ್ಲಿ. ಈಗ ನೀವು ಹೋಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ಲಿಕ್ಕೆ ಪುಟ್ಟ? ಎಲ್ಲಗೂ ಇಲ್ಲ, ವಿಡಿಯೋ ಮಾಡೋಣ. ಸಂಜೆ ಇವತ್ತೇನು ಬಿಸಿಲೇ ಬಂದಿಲ್ಲ. ಯಾಕೆ? ಸಂಜೆ ಸ್ನಾನ ಮಾಡಿಸೋಣ ಅಂತ ತಲೆ ಸ್ನಾನ ಮಾಡಿಸ್ಲಿಕ್ಕೆ ಬರುತ್ತೆ ಬಿಡು. ಹಂಗೆ ನಿಮ್ಮ ಟ್ಯಾಬ್ಲೆಟ್ ತೊಗೊಂಡು ಬರಬೇಕಲ್ಲ. ಅಯ್ಯೋ ಹೋಗಿ ಸುಮ್ಮನೆ ಟ್ಯಾಬ್ಲೆಟ್ ಕುಡಿದು ಸುತ್ತ. ಇವತ್ತು ಬೆಳಗ್ಗೆದು ಕುಡ್ದೇ ಇಲ್ಲ ನಾನು. ಬೆಳಗ್ಗೆ ಕುಡಿಲಿಲ್ಲ? ನೋ, ನೀನು ಕೊಟ್ಟಲ್ಲ ನೀರಿಗೆ ಹಾಕಿ ಅದನ್ನು ಮಾತ್ರ ಕುಡ್ದೆ. ನೋಡಿ ಫ್ರೆಂಡ್ಸ್, ಟ್ಯಾಬ್ಲೆಟ್ ಶೀಟ್ ಇಟ್ಬಿಟ್ಟು ಬಂದಿದ್ದೀನಿ, ಮುಂದೆ ನೀರು ಇಟ್ಬಿಟ್ಟು. ನೀನು ಬಿಚ್ಕೊಟ? ಇಲ್ಲ, ನೀವೇನೋ ಬಿಸಿ ಇದ್ರಲ್ಲ ಫೋನಲ್ಲಿ ಮಾತಾಡ್ತಾ. ನಾನು ಫೋನಲ್ಲಿ ಮಾತಾಡ್ತಿದ್ದೆ ಬೆಳಗ್ಗೆ. ಹೋಗ್ಬಿಟ್ಟ ನನಗೆ ಮಾತ್ರ ಅಷ್ಟು ಕುಡಿದು ಸುಸ್ತ ಆಗ್ತಾ ಇಲ್ಲ. 6 ತಿಂಗಳು ಹೇಳಿರೋದು ಟ್ಯಾಬ್ಲೆಟ್ ಕುಡಿಯೋಕೆ ಅದನ್ನ. 6 ತಿಂಗಳು ಹೇಳಿದ್ರೆ ಈಗ 15 ದಿನನೇ ಕುಡಿಯೋಕೆ ನನ್ನ ಕೈಯಿಂದ ಆಗ್ತಾಯಿಲ್ಲ. ಅಷ್ಟೊತ್ತು ಮಾತ್ರ ಹೆಂಗೆ ಕುಡಿಯೋದು ಹೋಗಲೆ ಮಾಡು. ಪುಟ ಇದೆ ಪ್ಲಾಸ್ಕರ್ ಇದೆಯಲ್ಲ, ಕಾಯಿಸಿ ತುಂಬಿದೆಯಲ್ಲ, ಸಾಕು ಮಾತ್ರ ಎಲ್ಲ ಕುಡಿಯೋಕೆ ಹಂಗೆ ಇರಲಿ. ಆಮೇಲೆ ಕುಡಿತೀನಿ ಬಿಡು. ಅದು ಬೆಳಗ್ಗೆದಲ್ವ ಕುಡಿದ್ಬಿಟ್ಟು. ಅಷ್ಟರಲ್ಲಿ ಅಪ್ಪ ಬಂದರು. ಅಪ್ಪನ ಆಯುರ್ವೇದಿಕ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಮಂಡಿ ನೋವು ಅಂತ ಇದ್ರಲ್ವ, ಇಲ್ಲಿ ನಾವಿದ್ದೀವಲ್ಲ ಪಕ್ಕದಲ್ಲಿ ಇದೆ ಆಯುರ್ವೇದಿಕ್ ಹಾಸ್ಪಿಟಲು. ನಮ್ಮ ಮನೆ ಓನರ್ ಇದ್ದಾರಲ್ಲ, ಅವ್ರಿಗೂ ಕೂಡ ಅಂಕಲ್ಗೆ ಮಂಡಿ ನೋವಿತ್ತಂತ. ಅಲ್ಲಿ ಹೋದ್ಮೇಲೆ ಸರಿ ಹೋಯ್ತು. 1 ವಾರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಏನು ಆಯಿಲ್ ಮಸಾಜ್ ಮಾಡಿದ್ರು ಅಂತ ಹೇಳಿದ್ರು. ಸರಿ ಅಪ್ಪನ್ನು ಕೂಡ ಬರೋಕ್ಕೆ ಹೇಳಿದ್ದೆ. ಬಪ್ಪ ಹೋಗಿದ್ದು ಬರೋಣ ಅಂತ. ಅಪ್ಪ ಯಾವುದೋ ಫೋನ್ ಬತ್ತು, ಅಕ್ಕನ ಯಾರು ಮಾಡಿದ್ರು ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಇನ್ನೇನು ಅಪ್ಪನ ಕರ್ಕೊಂಡು ಹೋದಿರ್ತಾನೆ. ಅವರು ಆ ಮೆಡಿಷನ್ ಈ ಮೆಡಿಷನ್ ಯಾವುದನ್ನು ತಗೊಳ್ಳಲ್ಲ ಅಂತಾರೆ. ಹಂಗಂದ್ಬಿಟ್ಟು ನೋಡೋಣ, ಕರ್ಕೊಂಡೋಗಿ ತೋರಿಸ್ಕೊಬರೋದು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅಪ್ಪನ ಒಪ್ಸೋದೇ ಸ್ವಲ್ಪ ಕಷ್ಟ, ಏನು ಮಾಡೋಂಗಿಲ್ಲ. ಕರ್ಕೊಂಡೋಗ್ಬಿಟ್ಟು ತೋರಿಸ್ಕೊಂಡು ಬರೋಣ. ಅಪ್ಪನಿಗೆ ಇವಾಗಲ್ಲ, ತುಂಬ ವರ್ಷಗಳ ಹಿಂದೆಯಿಂದನೇ ಅವ್ರಿಗೆ ಪ್ರಾಬ್ಲಮ್ ಇದೆ, ಮಂಡಿ ನೋವು ಅನ್ನೋದು. ಬಂದ್ವಿ ಹಾಸ್ಪಿಟ್ಲಿಗೆ. ನೋಡಿ ಹಾಸ್ಪಿಟ್ಲಿಗೆ ಬಂದ್ವಿ. ಅಪ್ಪ ನೋಡ್ತಾಯಿದ್ದೆ, ವೀಡಿಯೋ ಮಾಡ್ಕೊತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಡಾಕ್ಟ್ರ್ ಹತ್ರ ಹೋದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು, ಸುಮ್ಮನೆ ಏನಕ್ಕೆ ಅಲ್ವಾ ಅಂತ. ಒಂದು ಪೋಸ್ಟ್ ಬಂದಿದೆ ಪುಟ. ಪೋಸ್ಟ್ ಅಂತ ಕೂಗ್ಕೊತಾ ಇದ್ರು. ನಾನು ಅದ್ರ ನೀವ್ಯಾರು? ಶೈಲಸನ್ ಇಲ್ಲಾರು ನನ್ನ ಮಗಳು. ಏನು ಕಳಿಸಿರ್ಬೋದು, ಏನಿರ್ಬೋದು ಇದರಲ್ಲಿ? ಅಡ್ರೆಸ್ 2 ಕಡೆಯಿಂದ. ನಮ್ಮ ಖುಷ್ ಬೇಬಿ. ಅದೇ ವಿಡಿಯೋದಲ್ಲಿ ಬರಲು ಇಲ್ಲ. ನಂದಲ್ಲ ಇದು, ಅವ್ರದ್ದು. ಹೌದಾ? ಹೇಳಿ ಕೆಲಸ. ನಮ್ಮ ಖುಷ್ ಬೇಬಿ ಬೇರೆ ಹಾಲಲ್ಲೇ ಮಲಗಿಬಿಟ್ಟಿದ್ದಾನೆ ಇಲ್ಲಿ. ಪೋಸ್ಟಲ್ಲಿ ಏನೇನೋ ಕಳಿಸ್ಬಿಡ್ತಾರಂತ, ಹುಷಾರಾಗಿ ನೋಡ್ಕೊಬಿಟ್ಟು. ಬರೀ ಪೇಪರೇ ಇದೆಯಲ್ಲ. ವಾ ಅಯ್ಯೋ, ವೇಸ್ಟ್ ಪೇಪರ್ ಇದೆಯಲ್ಲ ಪುಟ, ಬಳೆನಾ? ಲೆಟರ್. ಓ ಮೈ ಗಾಡ್, ನಂಗೊಂದು ಪೋಸ್ಟ್ ಬಂದಿದೆ, ಒಂದು ಪಾರ್ಸಲ್ ಬಂದಿದೆ, ಬ್ಯಾಂಗಲ್ಸ್ ಎಲ್ಲ ಕಳಿಸಿದ್ದಾರೆ. ಸೂಪರ್. ಅವರು ನಂಗೊಂದು ಲೆಟರ್ ಕಳಿಸಿದ್ದಾರೆ. ಅದು ಲೆಟರಲ್ಲಿ ನಮ್ಮ ಫೋಟೋ ಹಾಕ್ಬಿಟ್ಟು ಕಳಿಸಿದ್ದಾರೆ. ಸೂಪರ್. ವಿಡಿಯೋ ಕಾಲ್ ಮಾಡಿ. ವಾ, ಹ್ಯಾಂಡ್ ಮೇಡ್ ಮಮ್ಮಿ. ಹೌದಾ? ಬ್ರೈಡಲ್ಸ್ಗೆಲ್ಲ ಮಾಡ್ಕೊಡ್ತಾರಂತೆ ಬೇಕು ಅಂದರೆ. ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಚೆನ್ನಾಗಿದೆ. ಸೂಪರ್, ಚೆನ್ನಾಗಿದ್ದಾವೆ. ಸಿ ಸುನಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀಯಲ್ವಾ? ಇನ್ಸ್ಟಾಗ್ರಾಮ್. ಓಹ್, ರಿಂಗ್. ಓ ಕಾಣಿಸ್ತಿದ್ಯಾ? ಹಲೋ. ಹಾಂ, ಅದೇ ಫೋಟೋಸ್ ಎಲ್ಲ ಹಾಕಿ ಪ್ರಿಂಟ್ ಮಾಡಿ. ನಮ್ಮ ಹೊಟ್ಟೆ ಉರ್ಸೋಕ್ಕಂತಲೇ ಬಂದಿದೆ ಇವತ್ತು ಅಲ್ವಾ?
ಕೊಡವ ಊಟ. ಕೊಡುವ ಊಟ. ನಾವು ತಿಂದನೇ ಇರೋ ದಿನ ಊಟ ಬಂದೈತೆ. ಏನು ಬಂದಿದೆ ಅಂತ ಗೊತ್ತಿಲ್ಲ. ಇರೋಕು ಯಾವುದೋ ಹೋಟೆಲಿಂದ ಪಾರ್ಸಲ್ ಕಳಿಸ್ಕೊಟ್ಟಿದ್ದಾರೆ. ಹೇಗಿದೆ ಟೇಸ್ಟ್ ಮಾಡಿ ಅಂತೇಳಿ. ಇವತ್ತು ಬೇಡ, ನಾಳೆ ಕಳಿಸ್ಕೊಡಿ ಅಂದರು. ಇಲ್ಲ, ನಾಳೆಯಿಂದ ಕಳಿಸೋಕ್ಕಾಗಲ್ಲ, ಇವತ್ತೇ ಕಳಿಸ್ತೀವಿ ಅಂತೇಳಿ. ಓ, ನಮಗೂ ಬೇಕಾಗಿರೋದು ಬಂದಿದೆ. ಓ ಹೌದಾ, ಇಷ್ಟೇನಾ ಪುಟ? ಓ ಗಾಡ್, ಇರು ಖುಷ್. ಒಬ್ರಿಗಾಗಷ್ಟು ಊಟ ಇದೆ ಬಿಡು, ಜಾಸ್ತಿ ಏನಿಲ್ಲ. ನಿಮ್ಮ ಡ್ಯಾಡಿ ಕರೆಕ್ಟಾಗಿ ಆಯ್ತದ? ಡ್ಯಾಡಿಗೂ ಬುಜ್ಜಿಗೂ ಏನು ಬುಜ್ಜಿ? ಊಟ ಊಟ ಊಟ. ಮಟನ್ ಬಿರಿಯಾನಿ. ಅದರಲ್ಲಿ ಏನಿದೆ? ಸರಿ, ಈಗ ಓಪನ್ ಮಾಡಿಕೊಡು, ತೋರಿಸ್ತೀನಿ. ಹಾಂ, ಒಂಚೂರು ಕೊಡು ನೀಟಾಗಿ. ನನಗೆ ಹೌದಾ? ಯಾಕೆ? ಮೈಸೂರು ಪಾಕು, ಇದು ಬಿರಿಯಾನಿ ಅಂದ್ಕೊಳ್ತೀನಿ. ನೀಟಾಗಿ ಕ್ಲೀನಾಗಿ. ಓಹೋ, ಬಿಡೆ ಬಿಡೆ. ಹೌದಲ್ಲ? ಓಕೆ, ಓಪನ್ ಮಾಡಿರೋ, ಓಪನ್ ಮಾಡಿ ನೋಡೋಣ. ಇದೇನಿದು? ಇದ್ರ ಫೇಮಸ್ ಕೊಡೋ. ಓ, ಇದ್ರದ್ದು ಇರ್ಬೋದು. ಅದಕ್ಕೇನೋ ಹೇಳ್ತಾರಪ್ಪ, ಕೊಡೋ ಸ್ಟೈಲ್ದು ಚೆನ್ನಾಗಿರುತ್ತೆ ಪುಟ ಅದು. ಓಕೆನಾ? ಏನು ಪುಟ ಅದು? ಮಟನ್ ಬಿರಿಯಾನಿನ ಚಿಕನ್ ಬಿರಿಯಾನಿನ? ಚಿಕನ್ ಬಿರಿಯಾನಿ. ಹೌದಾ? ಓಕೆ, ಸೂಪರ್. ಮೊಸರು ಬಜ್ಜಿ ತೋರಿಸ್ಲಿಲ್ಲ ನೀನು. ಇದೇನೋ ಇದು ಹೇಳ್ತಾರೆ ಅವರು, ಕೊಡಗು ಸೈಡ್ನವರು. ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಹೇಳಿ. ಪಾಪಟ್ ಪುಟ ಅದ. ಪಾಪಟ್ ಅಂತ ಹೇಳ್ತಾರೆ. ಚಿಕನ್ ಮಟನ್ ನನಗಿದೆ. ಮಟನೇ? ಇಲ್ಲ, ಚಿಕನ್. ಮಟನ್ ಪುಟ. ಇದೇನು? ಇದರದ್ದು ಗೊತ್ತಿದ್ರೆ ಹೇಳಿ. ಏನೋ ಹೋಟೆಲಲ್ಲಿ ಕೊಡಗು ಕಡೆಯವ್ರು ಮಾಡಿರೋದು. ಅದು ಮೊಸರು ಬಜ್ಜಿನ? ಏನದು ಕಬಾಬು? ಮೊಸರು ಬಜ್ಜಿ. ಎಸ್, ಯಾರಿಗೆಲ್ಲ ಇಷ್ಟ? ಓ, ಸ್ವೀಟ್. ಒಂದೇ ನಮ್ಮ ಪಾಲಿಗೆ. ಹೌದು, ನಮ್ಮ ಪಾಲಿಗಿದೆ ಇದೆಲ್ಲ. ತಾತ ಮೊಮ್ಮಗನ ಪಾಲಿಗೆ. ಓಕೆ, ಚೆನ್ನಾಗಿದೆ. ಸೂಪರ್. ಬನ್ನಿರಿ. ವಾವ್, ಸೂಪರ್ ಊಟ. ಯಾರಿಗೆಲ್ಲ ಇಷ್ಟ ಹೇಳಿ. ಚಿಕನ್ ಬಿರಿಯಾನಿ, ಪಾಪಟ್, ಚಿಕನ್ ಗ್ರೇವಿ, ಸ್ವೀಟ್. ಬಂತಮ್ಮ?